ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವರಿಗೆ ಕ್ರಿಮಿನಲ್ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅನ್ಸುತ್ತಮ್ಮ. ಅದು ಅಲ್ಲದೆ ತೇಜಸ್ ಜೊತೆ ಲಿಂಕ್ ಕೂಡ ಇದೆ ಅನ್ಸುತ್ತೆ. ಅಜ್ಜಿ ಸುವರ್ಣ ಅಭಿಷೇಕದ ದಿನ ತೇಜಸ್ಸು ರಾಜಣ್ಣನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ದ. ಅದು ಅಲ್ಲದೆ ವೇದಾಂತಿಗೆ ಶೂಟ್ ಕೂಡ ಮಾಡ್ದ. ಇದೆಲ್ಲ ಅವರು ಕಣ್ಣಾರೆ ನೋಡಿದ್ದಾರೆ. ಆದರೂ ಅವರಿಬ್ಬರು ಸುಮಾರು ವರ್ಷದಿಂದ ಪರಿಚಯ ಇದೆ ಅನ್ನೋ ಥರ ತುಂಬ ಸಲಿಗೆಯಿಂದ ಮಾತಾಡ್ತಾರೆ. ನನಗೆ ಯಾಕೋ ಅವಳಿಗೂ ಆ ತೇಜಸ್ಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಪರಿ, ಥ್ಯಾಂಕ್ ಯು ಮಾವ. ಎಲ್ಲ ಅರ್ಜೆಂಟಾಗಾದರೂ ಸಾಂಗವಾಗಿ ಆಯಿತು. ಅಮ್ಮೋ, ಆ ಮನೆ ಹಾಳನ್ ಪರಿಚಯ ಆ ಹೆಂಗಸ್ಗಿದ್ಯಾ ಅಲ್ವೇ? ಅವನ ಹತ್ರ ಇವ್ರಿಗೇನೇ ಕೆಲಸ? ಸರಿ, ಈ ವಿಷಯನ ವೇದಾಂತ್ಗೆ ಹೇಳಿದ್ಯಾ? ನೀನು ಹೇಳಿದ್ರೆ ಅವನೇ ವಿಚಾರ ಮಾಡಿರೋನು. ಹೇಳಬೇಕು ಅಂತಾನೆ ಫೋನ್ ಮಾಡಿ ಕರೆದೆಮ್ಮ. ಬಂದಮೇಲೆ ನಾನು ಅವ್ರ ತಾಯಿ ಬಗ್ಗೆ ಏನು ಹೇಳಿದ್ರು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಅಮ್ಮ ಅನ್ನೋ ವಿಷಯ ಬಂದರೆ ಅಣ್ಣಯ್ಯ ಮೂವಿಲಿರೋ ರವಿಚಂದ್ರನ್ ಥರ ಆಡ್ತಾರೆ ಅಂತ ನಿಂಗೂ ಗೊತ್ತಿಲ್ವಾ? ಇನ್ನು ನಾನು ಅವ್ರ ಅಮ್ಮನ ಬಗ್ಗೆ ಏನೂ ಹೇಳೇ ಇರಲಿಲ್ಲ. ಹೇಳೋದ್ಕಿಂತ ಮುಂಚೆನೇ ಅವ್ನು ನನ್ನ ಮೇಲೆ ಕೈ ಎತ್ತಿದ್ದ. ಅವನಿಗೆ ಅವ್ರ ಅಮ್ಮನೇ ಇಂಪಾರ್ಟೆಂಟು. ಅವ್ರ ಅಮ್ಮ ಹೇಳಿದ್ದೇ ವೇದವಾಕ್ಯ. ಅಮ್ಮನ ವಿಷಯದಲ್ಲಿ ಯಾರು ಏನು ಹೇಳಿದ್ರು ಅವ್ನು ಕೇಳಲ್ಲ. ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾನೆ. ಅದಕ್ಕೆ ಕೋಪ ಬಂದು ಮನೆ ಬಿಟ್ಟು ಬಂದಿದ್ದೇನೆ. ಅಮ್ಮೋ, ವೇದಾಂತ್ ನಿನ್ನ ಮೇಲೆ ಕೈ ಮಾಡಿದ ತಪ್ಪು, ಅದನ್ನು ನಾನು ಒಪ್ಕೋತೀನಿ. ಆದರೆ ಅಷ್ಟು ಸಣ್ಣ ವಿಷಯಕ್ಕೆ ನೀನು ಮನೆ ಬಿಟ್ಟು ಬರೋದು ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಎಷ್ಟೇ ಆದರೂ ನೀನು ಗಂಡ ಕಣೆ. ಹೌದಮ್ಮ, ಹೆಣ್ಮಕ್ಳು ಗಂಡನ ಮನೆಯಲ್ಲಿ ತಗ್ಗಿ ಬಗ್ಗೆ ನಡೆಯೋದನ್ನು ಕಲ್ತ್ಕೋಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಡಿ, ನಾನೇ ನಿನ್ನನ್ನು ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಇಲ್ಲಪ್ಪ, ಅವನಾಗೆ ಬಂದು ನಾನು ಮಾಡಿದ ತಪ್ಪಾಯ್ತು ಅಂತ ಸಾರಿ ಕೇಳೋವರೆಗೂ ನಾನು ಹೋಗಲ್ಲ. ಅಮ್ಮೋ, ವೇದಾಂತ್ಗೆ ತನ್ನ ತಾಯಿ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅಂಥದ್ದು ಹೆಂಡತಿಯಾಗಿ ನಿನಗೆ ಗೊತ್ತಿಲ್ವಾ? ನೋಡಮ್ಮ, ಅವನ ಸಮಾಧಾನ ಆದಮೇಲೆ ನೀನು ಈ ವಿಷಯ ಹೇಳಿದರೆ ಅವನು ನಿನ್ನ ಮಾತು ಕೇಳ್ತಿದ್ನೋ ಏನೋ. ಆದರೆ ನೀನು ದುಡುಕಿ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ನೋಡು ಮಗಳೇ, ಈಗಲೂ ಕಾಲ ಮಿಂಚಿಲ್ಲ. ನೀನು ಅವನ ಹತ್ರ ಹೋಗಿ ನೀನು ಮಾಡಿರೋ ತಪ್ಪು ಅಂತ ಹೇಳು. ಖಂಡಿತ ಅವನ ಈ ವಿಷಯ ನಿನ್ನ ಹತ್ರ ಹಂಚ್ಕೊತಾನೆ. ಇದೊಳ್ಳೆ ಕಥೆ ಆಯ್ತಲ್ಲ. ನಾನೇ ಕ್ಷಮೆ ಕೇಳಲಿ? ತಪ್ಪು ಮಾಡಿರೋದು ಅವನೇ ಬಂದು ಕ್ಷಮೆ ಕೇಳಲಿ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವನ ಮುಂದೆ ತಲೆ ತಗ್ಸಲ್ಲ. ಅಪ್ಪ, ನೀವು ನಾನು ಮಾಡಿದ ತಪ್ಪು ಅಂತ ಹೇಳ್ತೀರಾ? ಹಾಗೇನಾದರೂ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ, ನಾನು ನಿಮ್ಮ ಮನೆಗೆ ಬರಲ್ಲ. ಯಾವುದಾದ್ರೂ PG ಮಾಡ್ಕೊಂಡಿರ್ತೀನಿ. ಹಾಕ್ತೀನಿ ನೋಡು. ಬರೀ ಅಮ್ಮ, ನಿನಗೆ ಸಣ್ಣ ಮಕ್ಕಳಿಗೆ ಹೇಳೋ ಹಾಗೆ ಬುದ್ಧಿ ಹೇಳೋ ಅಗತ್ಯ ಇಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಕ ನಿನಗಿದೆ. ನಿನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡು. ಥ್ಯಾಂಕ್ ಯು ಪಾ. ಆಯಿತು, ಮನೆ ಒಳಗಡೆ ಕೂತ್ಕೊಂಡು ಮಾತಾಡೋ ವಿಚಾರನ ಇಲ್ಲೇ ಮನೆ ಮುಂದೆನೇ ಆಡ್ಬಿಟ್ವಿ.
ನಡೀರಿ ಎಲ್ಲರೂ ಒಳಗೋಣ. ಲಗೇಜ್ ತಗೊಂಡ್ ಬಾ. ಬಂದ್ಬಿಡು, ನೀನೇ ತಗೊಂಬಾ. ನಾನ್ ದೊಡ್ಡವಳು ಕಣೆ, ನೀನ್ ಚಿಕ್ಕವಳು ಇದನ್ನೆಲ್ಲ ಮಾಡ್ಬೇಕು. ಹೋಗು. ನಾನ್ ಚಿಕ್ಕವಳು ಕಣೆ, ನೀನ್ ಮಾಡು. ಹೋಗು. ಚಿಕ್ಕಮ್ಮ ಇದ್ದಂಗಿದ್ದಾಳೆ, ಒಂದ್ ಲಗೇಜ್ ತಗೊಂಬರಕ್ ಆಗಲ್ಲ. ಪೂರ್ತಿ ತಿನ್ನು ಅಂದ್ರೆ ತಿನ್ಬಿಡ್ತಾಳೆ. ಇಲ್ಲೇ ಜಾಂಡವ್ರಿಗೆ ಬಂದಿದ್ದಾಳ, ಏನು ಕತೆನೋ. ವೇದಾಂತ್ ಏನ್ ಮಾಡ್ತಿದ್ದೀರಾ? ಹಿಂಗಿನ ತಲೆ ಕೆಟ್ಟಿದ್ಯಾ? ಬನ್ನಿ ನನ್ನ ಮಾತು ಕೇಳಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವೇದಾಂತ್ ಕಾಮ್ ಡೌನ್. ನೀವು ಇಷ್ಟೊಂದು ಡಿಸ್ಟರ್ಬ್ ಆಗಿರೋದು ನಾನು ಯಾವತ್ತೂ ನೋಡಿಲ್ಲ. ನೀವು ಈ ಥರ ಇರಬೇಡಿ ವೇದಾಂತ್, ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಸಾರ್ಥಕ್, ಎಲ್ಲರೂ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಇದೇ ರೀತಿ ಆಡ್ತಿದ್ರೆ ನನಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅಮ್ಮ ಈ ಮನೆಗೆ ಬರೋಕ್ಕೂ ಮೊದಲು ನಾನು ಹೇಗಿದ್ದೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ಲ. ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ನಾನೊಬ್ಬರಿಗೆ ಮಾತ್ರ ಗೊತ್ತು. ಸುಹಾಸಿನಿ ಅಮ್ಮ ನಮ್ಮ ಹೆತ್ತ ತಾಯಿ ಅಲ್ಲ ಅಂತ ಎಲ್ಲರಿಗೂ ಇತ್ತೀಚೆಗಷ್ಟೇ ಗೊತ್ತಾಗಿದೆ. ಆದ್ರೆ ನನಗೆ ಚಿಕ್ಕ ವಯಸ್ಸಿಂದನೇ ಗೊತ್ತು. ಈ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ, ಮನ್ಸಲ್ಲ ಮುಚ್ಚಿಟ್ಕೊಳಕ್ಕಾಗ್ದೆ ಎಷ್ಟು ಒದ್ದಾಡಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಆ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ಕೆಲವು ಸಲ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಹಳೆದೆಲ್ಲ ನೆನಪಾಗಿ ನಾನು ಎಷ್ಟು ದುಃಖ ಪಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತು ಸಾರ್ಥಕ್. ಧೈರ್ಯ ಕಳ್ಕೊಂಡು ಕುಗ್ತಾ ಇದ್ದೆ, ಭಯ ಆಗ್ತಿತ್ತು, ನನ್ನ ಕಾನ್ಫಿಡೆನ್ಸ್ ಲೆವೆಲೇ ಡೌನ್ ಆಗ್ತಿತ್ತು. ಆದ್ರೆ ನಾನು ಯಾವತ್ತೂ ದಿನ ಯಾರ ಮುಂದೆನೂ ತೋರಿಸ್ಕೊಳ್ಳಿಲ್ಲ, ಸ್ಪೆಷಲಿ ಆದ್ಯ ವಿಕ್ರಾಂತ್ ಮುಂದೆ. ನಾನೇ ಕುಗ್ಗ್ ಹೋಗಿದ್ದೀನಿ ಅಂತ ಅವ್ರ ಮುಂದೆ ತೋರಿಸ್ಕೊಂಡ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗುತ್ತೆ, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ನಾನೇ ಮುಖವಾಡ ಹಾಕೊಂಡು ಬದುಕಿದ್ದೀನಿ ಸರ್. ಅವ್ರು ಬೇಜಾರು ಮಾಡ್ಕೊಂಡಾಗೆಲ್ಲ ಸಮಾಧಾನ ಮಾಡಿದ್ದೀನಿ, ಅವ್ರು ಕೂಗಿದಾಗೆಲ್ಲ ಧೈರ್ಯ ಹೇಳಿದ್ದೀನಿ. ಆದ್ರೆ ನಾನು ಕೂಗಿದಾಗ ನನಗೆ ಸಮಾಧಾನ ಮಾಡೋದಕ್ಕೆ ಯಾರೂ ಇರಲಿಲ್ಲ. ನಾನು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಂಡಾಗ, ಹತಾಶನಾದಾಗ ಧೈರ್ಯ ಹೇಳೋದಕ್ಕೆ ಯಾರೂ ಇರಲಿಲ್ಲ. ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ಸಾರ್ಥಕ್, ನಾವೆಲ್ಲರೂ ಅಮ್ಮ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಮ್ಮ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಎಷ್ಟು ಸಂತೋಷ ಪಟ್ಟಿದ್ದೀನಿ ಗೊತ್ತಾ? ಅಮ್ಮ ವಾಪಸ್ ಮನೆಗೆ ಬರ್ತಾರೆ, ನಾವೆಲ್ಲ ಒಟ್ಟಿಗೆ ಮತ್ತೆ ಬದುಕ್ಬೋದು ಅಂತ ಚಿಕ್ಕ ಮಕ್ಕಳ ತರ ಮನ್ಸಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಅವ್ರು ವಾಪಸ್ ಮನೆಗೆ ಬಂದ್ಮೇಲೆ ಅವ್ರ ಮಡ್ಲಲ್ಲಿ ತಲೆಟ್ ಮಲ್ಕೋಬೇಕು, ಅವ್ರ ಕೈ ತೂತ್ ತಿನ್ಬೇಕು ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡಿದ್ದೆ ಗೊತ್ತಾ? ಆದ್ರೆ ಅಮೂಲ್ಯ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಮ್ಮನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ಲು. ಅಮ್ಮನ ವಿಚಾರದಲ್ಲಿ ನಾನು ಎಷ್ಟು ಎಮೋಷನಲ್ ಅಂತ ಅವಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾರೇ ಆಗ್ಲಿ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ತಡ್ಕೊಳ್ಳೋದಿಕ್ ಆಗೋದಿಲ್ಲ ಸಾರ್ಥಕ್. ಅದಕ್ಕೆ ಕೈ ಎತ್ತು, ಬಟ್ ನಾನು ಹೊಡಿಲಿಲ್ಲ. ಅಮ್ಮನ ಮೇಲೆ ಕೈ ಎತ್ತಿದ ತಪ್ಪೆ, ಅಷ್ಟೇ ತಪ್ಪು ಅವಳು ಅಮ್ಮನ ಬಗ್ಗೆ ಮಾತಾಡಿತ್ತು. ಸಲ ಯೋಚನೆ ಮಾಡಿದ್ರೆ ನಾನು ಮಾಡಿದ್ದೆ ಸರಿ ಅನ್ಸುತ್ತೆ. ಆಗಿದ್ದಾಗೋಯ್ತು ವೇದಾಂತ, ಸಮಾಧಾನ ಮಾಡ್ಬಿಡಿ. ಏನ್ ಮಾಡ್ತಾ ಇದ್ಯಾ? ಇದೆಲ್ಲ ಯಾರ್ದು ಬಟ್ಟೆ? ಇನ್ಯಾರ್ದು? ನಂದೆ. ಸರಿ ಹಂಗಾದ್ರೆ ಎಲ್ಲ ಎತ್ಕೊಂಡ್ಬಿಡು. ಯಾಕೆ ಅಂದ್ರೆ ನನ್ ಬಟ್ಟೆ ಇಟ್ಕೊಳಕ್ ಬೇಡ್ವಾ? ನೋಡ್ರೆ ನಾನು ಇಲ್ಲಿರೋವರೆಗೂ ನನ್ನ ಬಟ್ಟೆ ಎಲ್ಲ ಇಲ್ಲೇ ಇರುತ್ತೆ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಹೋಗಿ. ಹಾಗೇನಾದ್ರೂ ನಿಮ್ ಬಟ್ಟೆ ಏನಾದ್ರು ಇಟ್ರೆ ಗೊತ್ತಲ್ಲ ಈ ರೌಡಿ ಬೇಬಿ ಏನ್ ಮಾಡ್ತಾಳೆ ಅಂತ.
ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಹಾಗೆ ಈ ಮನೆಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಒಳ್ಳೆ ಮಾತಲ್ಲಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ವೇದನ್ ಬಾಬನ್ ಕಾಲ್ ಮಾಡ್ಬೇಕಾಗುತ್ತೆ. ವೇದನ್ ಬಾವಂಗಾದ್ರೂ ಹೇಳ್ಕೊ, ವಿಕ್ಕಿ ಬಾವಂಗಾದ್ರೂ ಹೇಳ್ಕೊ ಅಂದೆ ಕಣಲೆ. ನನ್ ಬಟ್ಟೆನ ನಾನು ಇಲ್ಲೇ ಇಟ್ಕೊಳ್ಳೋದು. ಏನ್ ಮಾಡ್ಕೋದೆ ಮಾಡ್ಕೊ ಹೋಗ್ತಾ ಇರು. ಇಲ್ಲೆಲ್ಲ ನಿನ್ ಬಟ್ಟೆನ ಇಟ್ಕೊಂಡ್ರೆ ನಮ್ ಬಟ್ಟೆ ಇಲ್ಲಿ ಇಟ್ಕೊಳ್ಳೋದು. ಎಲ್ಲಾದ್ರೂ ಇಟ್ಕೋ, ಅದು ನಿನ್ ಕರ್ಮ, ನಾನೇನ್ ಮಾಡ್ತೀವಿ. ಹೌದಾ, ಇರು ಮಾಡ್ತೀನಿ. ನನ್ ಬಟ್ಟೆ ಯಾಕೆ ಎಸಿತಾ ಇದೆಯಾ? ನಿಂಗೇನಾಗಿದೆ? ನನ್ ಬಟ್ಟೆ ಎಲ್ಲ ಇಟ್ಕೊಳ್ಳೋದು? ಅವೆಲ್ಲ ನಂಗೆ ಗೊತ್ತಿಲ್ಲ. ನನ್ ಜಾಗದಲ್ಲಿ ಯಾರು ಇಡಬಾರ್ದು ಅಷ್ಟೇ. ಯಾಕೆ? ಅವಳು ನನ್ ಬಟ್ಟೆ ಬಿಸಾಕುವಾಗ ಮಜಾ ತಗೊಳ್ತಿದ್ದೆ, ಈಗ ನಿನ್ ಬಟ್ಟೆ ಮುಟ್ಟಿದ ತಕ್ಷಣ ಕೋಪ ಬಂದ್ಬಿಡ್ತಾ? ನನ್ ಬಟ್ಟೆ ಇಟ್ಕೋಬೇಕಷ್ಟೇ. ನಿನ್ ಬಟ್ಟೆ ಯಾವ ತಿಪ್ಪೆಲ್ಲಾದ್ರೂ ಇಟ್ಕೋ. ಅಮ್ಮಕ್ಕ, ಇದು ಮೋಸ ಕಡೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಹಾ, ನೀನ್ ಚಿಕ್ಕ ಪಾಪು ಅಲ್ವಾ, ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೌದೌದು, ಚಿಕ್ಕವಳು ಅಂತ ಇಬ್ರು ಸೇರ್ಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರ. ಇನ್ನೊಂದ್ ಜನ್ಮ ಅಂತ ಇದ್ರೆ ಚಿಕ್ಕವಳಾಗ ಮಾತ್ರ ಹುಟ್ಲೇಬಾರ್ದು. ಎಲ್ಲರೂ ಮೋಸ ಮಾಡ್ತಾರೆ. ತಡಿ ಅಮ್ಮ ಹೇಳ್ತೀನಿ. ಅಮ್ಮ ಈಗಲೂ ಯಾವ ಸವ ಚಿಕ್ಕವಳು ಇವಳು? ಹೋಗಿ ನೀನು ಹೋಗಿ ಕಂಪ್ಲೇಂಟ್ ಮಾಡಿ ಹೋಗು. ನಾನ್ ಯಾಕೆ ಹೋಗ್ಬೇಕು? ಈಗ ಅದೆಲ್ಲ ಬಿಡು. ಕಿತ್ತಾಕಿರೋ ಬಟ್ಟೆ ನನಗೆ ಎತ್ತಿಟ್ರೆ ಸರಿ, ಇಲ್ಲ ಅಂದ್ರೆ ಬೇಕಿದ್ರೆ ಹೋಗಿ ಮರ್ಚ್ಕೊಳ್ಳಲ್ಲ. ನನ್ನ ನಿಂಗೆ ಸೀರೆ ಕೇಳು ಫಸ್ಟ್. ನನ್ನ ಬಟ್ಟೆ ಹಲೋ ರೀ, ವಿಷಯ ಗೊತ್ತಾಯ್ತಾ? ಏನು? ನಾವು ಅಂದ್ಕೊಂಡ ಹಾಗೆ ಅಮೂಲ್ಯ ಗಂಟು ಮಿಟ್ಟೆ ಕಟ್ಕೊಂಡು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋದ್ಲು. ಏನು ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇರೋದು ನಿಜಾನಾ? ಹಾಂ ರೀ, ನಾವು ಕೊಟ್ಟಿರೋ ಏಟ್ಗೆ ಲೈಫ್ ಲಾಂಗ್ ಅವ್ಳು ಸುಧಾರಿಸ್ಕೊಳಕ್ಕಾಗೋದಿಲ್ಲ. ಈ ಮನೆ ಕಡೆ ಮುಖ ಹಾಕಿ ಕೂಡ ಮಲಗಬಾರ್ದು, ಆ ಥರ ಮಾಡಿದ್ದೀವಿ. ವೇದ ಅಂತೂ ಅವಳ ಮೇಲೆ ಕೈ ಎತ್ತೋಟ್ ಮಾಡಿದ್ದೀವಿ. ಪರವಾಗಿಲ್ಲ, ನೀನು ಚೆನ್ನಾಗೆ ತಲೆ ಓಡಿಸ್ತೀಯಾ? ತಲೆ ಓಡಿಸಿದ್ದಕ್ಕೇನೆ ಒಂದೇ ಏಟಿಗೆ 2 ಹಕ್ಕಿನ ಹೊಡೆದಿರೋದು. ವೇದ ಅದಕ್ಕೆ ಡೌಟ್ ಬರ್ದಿರೋ ಹಾಗೆ ಕುತಂತ್ರ ಮಾಡಿ ಅವಳನ್ನ ಮನೆಯಿಂದ ಓಡಿಸಿರೋದು. ಅವ್ನು ಬರೋದು ಒಂದು ಸ್ವಲ್ಪ ತಡ ಆಗಿದ್ದಿದ್ರು ನಾನು ಲಗೇಜ್ ಎತ್ಕೊಂಡು ಈ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತು. ಹಾಗಾದ್ರೆ ಅವಳಿಗೆ ಆ ಮನೆ ಬಾಗ್ಲು ಮುಚ್ತಾಗಂತೀಯಾ? ಒಂದು ಲೆಕ್ಕದಲ್ಲಿ ಮುಚ್ಚಿದಂಗೆ. ಅವಳು ಕೋಪ ಬಂದಾಗ ಯಾರ ಮಾತು ಕೇಳೋದಿಲ್ಲ. ಅಷ್ಟು ಈಸಿಯಾಗಿ ಬಗ್ಗಲ್ಲ ಅಂತಾಳ ಅವಳು. ಒಂಥರ ಹಿಡ್ದಿದ್ದೆ ಅಟ್ಟ ಅವಳಿಗೆ. ಹಂಗಂತ ವೇದಾಂತ ಏನು ಕಮ್ಮಿ ಇಲ್ಲ ಯಜಮಾನ್ರೆ. ಕೋಪದಲ್ಲಿ ಹಠದಲ್ಲಿ ಅವನು ಅವಳನ್ನೇ ಮೀರಿಸ್ತಾನೆ. ತಿಪ್ಪರ್ ಲಾಗ ಹಾಕಿದ್ರು ಅವರಿಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಇವರಿಬ್ರು ಇದೇ ಥರ ಸ್ವಲ್ಪ ದಿನ ಹಠ ಸಾಧಿಸಿದ್ರೆ ನಾವು ಅವ್ರ ವಿಚಾರಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಸುರಿದು ಡಿವೋರ್ಸ್ ಕೊಡಿಸ್ಬೋದು. ನೀನು ಹೇಳ್ದಾಗೆ ಆದರೆ ತುಂಬ ಸಂತೋಷ. ಬಟ್ ವೇದಾಂತ್ ಮಾತ್ರ ಅವಳ ಜೊತೆ ಡಿವೋರ್ಸ್ ಆಗುವವರೆಗೂ ಕಾಂಪ್ರಮೈಸ್ ಆಗಬಾರ್ದು. ಈಗ ಮುಗ್ದೋಗಿರೋದನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ ವೇದಾಂತ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ವಾರಕ್ಕೋ ಅಥವಾ ಒಂದು ವರ್ಷಕ್ಕೋ ಕೊನೆ ಆಗೋಂಥದ್ದಲ್ಲ. ಹೋಗಿ ಈಗಲೇ ಹೋಗಿ ಅಮೂಲ್ಯನ ಕರ್ಕೊಂಡು ಬನ್ನಿ. ಈ ಸಮಯದಲ್ಲಿ ಕರೆದ್ರೆ ವಾಪಸ್ ಬರ್ತಾಳ? ಕೋಪ ಇರೋ ಕಡೆನೆ ಪ್ರೀತಿ ಇರುತ್ತೆ ಅಂತ ಕೇಳಿದ್ವಾ? ಅವಳಿಗೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ. ಒಂದ್ಸಲ ನಿಮ್ಮ ಈಗೋನ ಸೈಡ್ಗಿಟ್ಟು ಕರೆದು ನೋಡಿ, ಅವಳಿಗೆ ಗ್ಯಾರಂಟಿ ಬರ್ತಾಳೆ. ನನಗೆ ಈಗೋ ಇಲ್ಲ ಸರ್. ಅಮ್ಮನಿಗೆ ಗೌರವ ಕೊಟ್ಟು ಮಾತಾಡಬೇಕು, ಅವಳು ಅದನ್ನು ಮಾಡಲಿಲ್ಲ ಅಷ್ಟೇ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀವು ಮೊದಲು ಹೋಗಿ ಅವಳನ್ನ ಕರ್ಕೊಂಡ್ ಬನ್ನಿ. ಅವಳಿಲ್ಲ ಅಂದ್ರೆ ಮನೆ ಎಲ್ಲ ಬಿಕ್ಕು ಅಂತಿರುತ್ತೆ. ಎದೋಳಿ ವೇದಾಂತ್, ಎದೋಳಿ ನೀವು. ಐ ಟೋಟಲಿ ಅಗ್ರಿ. ಆಲ್ ದ ಬೆಸ್ಟ್ ವೇದಾಂತ್. ಬರ್ತಾ ಒಬ್ಬರೇ ಬರಬೇಡಿ, ಅಮೂಲ್ಯನ್ನು ಕರ್ಕೊಂಡು ಬನ್ನಿ.
ಸಾರ್, ವೇದಾಂತ್ನ ಎಲ್ಲಿಗೆ ಕಳಿಸಿದ್ದೀರಾ? ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅತ್ತೆ ಅವರು ಅಮೂಲ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ದಾರೆ. ಯಾಕತ್ತೆ ವೇದಾಂತ್ ಅಮೂಲ್ಯನ ಕರ್ಕೊಂಡು ಬರೋದು ನಿಮಗಿಷ್ಟ ಇಲ್ವಾ? ಇಲ್ಲ ಸಾರ್ಥಕ್, ಹಾಗೇನಿಲ್ಲ. ಅವಳು ಮನೆಗೆ ಬಂದರೆ ಎಲ್ರಿಗಿಂತ ಜಾಸ್ತಿ ಖುಷಿ ನಾನೇ ಪಡ್ತೀನಿ. ಸರಿ, ನಾನು ಬರ್ತೀನಿ. ಅಂಜು, ಎಲ್ಲರೂ ಊಟಕ್ಕೆ ಕರಿ. ಯಾಕೆ ಹಂಗೆ ತಡ್ತಾ ಇದೆಯಾ? ಸುಮ್ನಿರಮ್ಮ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಅಪ್ಪ, ಅಮ್ಮೂಕ ಬೇಗ ಬಾರೆ, ಎಲ್ಲರೂ ಬೇಗ ಬನ್ನಿ, ಬೇಗ 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 ಊಟ. ಯಾರಿಗೆ ಯಾರಿಗೆ ಇವಿಲ್ಡೆಡ್ ದೇವ ಅಂತಿದ್ಯಾ? ತೆಗೆದ್ ಬಿಟ್ಟು ಹಾಲು ಉದ್ರೋಗ್ಬಿಡ್ಬೇಕು. ನೀನೇ ಕಡೆ ಇವಿಲ್ಡೆಡ್ ದೇವ, ಹಂಗೆ ಇದೆಯಾ ನೋಡೋಕು. ನೀನು ಡೈನೋಸರಸ್ ನಮ್ಮ ಅಮ್ಮ ಚಿಕ್ಕಮ್ಮ ಇದ್ದಂಗಿದೆ. ನಿಲ್ಲಿಸ್ರೆ ಊಟ ಕರಿಯ. ಬೇಗ ತಟ್ಟೆ ಕೊಡಮ್ಮ. ತಗೋ, ಅಲ್ಲೇ ಬಿದ್ದಿಲ್ಲ ತಟ್ಟೆ. ಅಲ್ಲೇ ಇಲ್ವೇನೆ, ಕಣ್ಕಾಣಲ್ವಾ? ನೀನೇ ನನಗೆ ಹೇಳೋದು, ನಂಗೆ ಗೊತ್ತಿದೆ. ನೀನು ಕೂತ್ಕೋಬಾ. ಕೂತ್ಕೋತೀನಿ, ಇನ್ನಲ್ಲಿ ಹೋಗ್ತೀನಿ. ಸಮಯ ಸಂದರ್ಭ ಇಲ್ಲ, ಬರೀ ಕಿತ್ತಾಡೋದೆ ಯಾವಾಗ್ಲೂ. ಅದಿತಿ, ಅಮ್ಮನ ಊಟಕ್ಕೆ ಕರೀಲಿಲ್ವಾ? ಕರ್ದೆ ಅಪ್ಪ, ಬರಲ್ಲ ಅಂತ ಹೇಳಿದ್ಲು. ಅವಳು ಬರಲ್ಲ ಅಂದ್ಬಿಟ್ರೆ ಅವಳನ್ನ ಬಿಟ್ಟು ಊಟ ಮಾಡೋದಕ್ಕಾಗತ್ತಾ? ಅಮ್ಮೋ, ಅಮ್ಮೋ, ಹಾಂ ಅಪ್ಪ. ಬಾಕಂದ ಊಟ ಮಾಡುವ. ಇಲ್ಲಪ್ಪ, ನಂಗೆ ಯಾಕೋ ಹಸಿವಿಲ್ಲ. ನೀವೆಲ್ಲರೂ ಊಟ ಮಾಡಿ. ಇಲ್ಲ ಅಂದ್ರೆ ಏನಮ್ಮ, ಒಂದು ಸ್ವಲ್ಪ ಊಟ ಮಾಡ್ಬಾ. ವಯಸ್ಸಿನ ಹುಡುಗಿರು ಊಟ ಬೇಡ ಅಂದ್ರೆ ಹೇಗೆ? ಬಾಬಾ ಕೂತ್ಕೋ. ಅಮ್ಮ ಪ್ಲೀಸ್, ನಂಗೆ ಹಸಿವಿಲ್ಲ. ಏನಮ್ಮ ನೀನು, ಮದುವೆ ಆಗಿ 1 ವರ್ಷ ಆದರೂ ಇನ್ನೂ ಸಂಸಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿಲ್ವಲ್ಲ. ಸಂಸಾರ ಅಂದ್ರೆ ಸಮುದ್ರ ಇದ್ದ ಹಾಗೆ, ಆಗಾಗ ಅಲೆಗಳು ಏರ್ತಾನೆ ಇರ್ತವೆ. ಅದು ಬರೀ ನಿಮ್ಮ ಸಂಸಾರದಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಸಂಸಾರದಲ್ಲೂ ಹಾಗೆ ಮನಸ್ತಾಪ ಇದ್ದೇ ಇರುತ್ತೆ. ಈಗ ನೀನು ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ವೇದಾಂತ್ ಜೊತೆ ಜಗಳ ಮಾಡ್ತೀಯಲ್ಲ, ಆಗ ಒಂದೇ ಕೈ ಮೇಲಾಗತ್ತೆ. ನೀನು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈಗ ನೀನು ಊಟ ಮಾಡಿ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಸಂಸಾರ ಅಂದರೆ ಮನಸ್ತಾಪಗಳು ಬರ್ತಾನೆ ಇರಬೇಕು, ಏರುಪೇರುಗಳು ಆಗ್ತಾನೆ ಇರಬೇಕು, ಜಗಳಗಳು ಆಗ್ತಾನೆ ಇರಬೇಕು. ನೀವಾದರೂ ಮದುವೆ ಆಗಿ 1 ವರ್ಷ ಆದಮೇಲೆ ಜಗಳ ಶುರು ಮಾಡ್ಕೊಂಡಿದ್ದೀರ. ನಮ್ಮಿಬ್ರು ನೋಡಬೇಕಾಗಿತ್ತು. ಮದುವೆ ಆಗಿ 2ನೇ ದಿವಸದಿಂದನೇ ಜಗಳ ಶುರು. ನಾನು ಮಲ್ನಾಡ್ನವನು, ಇವಳು ಬಯಲುಸೀಮೆ ಅವಳು. ನನಗೆ ಕಾಫಿ ಅಂದರೆ ಇಷ್ಟ, ಇವಳಿಗೆ ಟೀ ಅಂದರೆ ಇಷ್ಟ. ಇವಳಿಗೆ ಧಾರಾವಾಹಿ ಇಷ್ಟ, ನನಗೆ ಸಿನಿಮಾ ಇಷ್ಟ. ಎತ್ತು ಏರಿಗಳಿದ್ರೆ ಕೋಣ ನೀರು ಇಳಿತಂತೆ. ಹಾಗಾಗಿತ್ತು ನಮ್ಮ ಪರಿಸ್ಥಿತಿ. ಆಗ ನಮ್ಮಿಬ್ಬರ ನಡುವೆ ಇಷ್ಟೆಲ್ಲ ಪ್ರೀತಿನೇ ಇರಲಿಲ್ಲ. ಪ್ರೀತಿ ಇರಲಿ, ಹೊಂದಾಣಿಕೆನೇ ಇರಲಿಲ್ಲ. ಒಂದೊಂದ್ಸಲ ಜಗಳ ಮಾಡಿಕೊಂಡ್ರೆ 3 ದಿವಸ ಮಾತು ಬಿಡ್ತಾ ಇದ್ವಿ. ಸಂಸಾರ ಬರೀ ಕಣ್ ಸನ್ನೆ ಬಾಯಿ ಸನ್ನೆ ಎಲ್ಲ ಆಗೋಗ್ತಾ ಇತ್ತು. ಆಮೇಲೆ ಹೇಗೋ ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗ್ತಾ ಬಂತು. ಆರ್ತಿ ಹುಟ್ಟಿ 2 ವರ್ಷ ಆದಮೇಲೆ ನಿಮ್ಮಮ್ಮ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ನಾನು ಅಷ್ಟೇ ಅವಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು.
ಆಮೇಲೆ ನಮ್ಮ ಸಂಸಾರ ಆನಂದ ಸಾಗರ ಆಗಿತ್ತು. ನಿಮ್ಮ ಸಂಸಾರನೂ ಹಾಗೇನೆ ಹೋಗ್ತಾ ಹೋಗ್ತಾಗೆಲ್ಲ ಗಟ್ಟಿಯಾಗತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಇರು, ನಾನೇ ನಿನಗೆ ಊಟ ಮಾಡಿಸ್ತೀನಿ.